ಸ್ನೇಹಿತರೆ, ಪ್ರಜಾಕೀರ್ತಿಗೆ ಸ್ವಾಗತ ಸುಸ್ವಾಗತ. ಬಾಂಗ್ಲಾದೇಶ ಒತ್ತಿ ಉರಿತಿದೆ. ಭಾರತದ ಪಕ್ಕದಲ್ಲಿರುವ ಬಾಂಗ್ಲಾ ಹಿಂಸಾಚಾರ ಮತ್ತು ಗಲಭೆ ಹಿನ್ನೆಲೆ ನರಳಿ ಹೋಗ್ತಿದೆ. ಇಂತಹ ಪರಿಸ್ಥಿತಿ ಎದುರಾದ ಸಮಯದಲ್ಲೇ ಬಾಂಗ್ಲಾ ಪ್ರಧಾನಿ ಓಡಿ ಬಂದದ್ದು ಮಾತ್ರ ಭಾರತಕ್ಕೆ. ಅಷ್ಟಕ್ಕೂ ಜಗತ್ತಿನಾದ್ಯಂತ 57 ಮುಸ್ಲಿಂ ದೇಶಗಳಿದ್ದರೂ ಬಾಂಗ್ಲಾದೇಶದ ಪ್ರಧಾನಿ ಭಾರತದ ನೆಲೆಯನ್ನೇ ಆಯ್ಕೆ ಮಾಡಿಕೊಂಡಿದ್ದೇಕೆ? ಸಂಪೂರ್ಣ ಮಾಹಿತಿಯನ್ನು ಹೇಳ್ತೀನಿ, ಕೇಳಿ. ಭಾರತ ಜಾಗತಿಕ ಮಟ್ಟದಲ್ಲಿ ಎಲ್ರಿಗೂ ಬೇಕಾದ ದೇಶ. ಅಮೆರಿಕ ಟು ಆಫ್ರಿಕಾ ಆ್ಯಂಡ್ ಅರಬ್ ಟು ಚೀನಾ, ಹೀಗೆ ಎಲ್ಲ ದೇಶಗಳು ಒಂದಲ್ಲ ಒಂದು ಕಾರಣಕ್ಕೆ ಭಾರತದ ಜೊತೆಗೆ ಉತ್ತಮ ಸಂಬಂಧ ಇಟ್ಕೊಂಡಿದೆ. ಹೀಗಿದ್ದಾಗಲೇ ಬಾಂಗ್ಲಾದೇಶ ಪ್ರಧಾನಿ ಭಾರತಕ್ಕೆ ಓಡಿ ಬಂದು ಜೀವ ಉಳಿಸಿಕೊಂಡ ಸುದ್ದಿ ಮಾತ್ರ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆ ವೇದಿಕೆ ಒದಗಿಸಿದೆ. ಹಾಗಾದರೆ 57 ಮುಸ್ಲಿಂ ದೇಶಗಳಿದ್ದರೂ ಬಾಂಗ್ಲಾ ಪ್ರಧಾನಿ ಭಾರತದ ನೆಲೆಯನ್ನೇ ಆಯ್ಕೆ ಮಾಡಿಕೊಂಡಿದ್ದೇಕೆ? ಪ್ರಪಂಚದ ಯಾವುದೇ ಮೂಲೆಗೋದ್ರೂ ಹಿಂಸೆ 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 ಹೀಗೆ ರಕ್ತಪಾತದಲ್ಲಿ ಮುಳುಗಿ ಹೋಗಿರುವ ಜಗತ್ತಿನಲ್ಲಿ ಭಾರತ ಶಾಂತಿಯ ಸಂದೇಶ ಸಾರ್ತಿದೆ. ಅದರಲ್ಲೂ ಈಗ ಮೀಸಲಾತಿ ವಿರುದ್ಧ ಕಿಚ್ಚು ಹತ್ತಿಸಿಕೊಂಡ ನಂತರ ಬಾಂಗ್ಲಾದೇಶ ಬಿಟ್ಟು ಓಡಿ ಬಂದಿರುವ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಭಾರತದಲ್ಲಿ ಸುರಕ್ಷಿತವಾಗಿದ್ದಾರೆ. ಶೇಖ್ ಹಸೀನಾ ಹೀಗೆ ಭಾರತವನ್ನೇ ಆಯ್ಕೆ ಮಾಡಿಕೊಂಡದ್ದು ಯಾಕೆ ಅಂದರೆ ಸುರಕ್ಷತೆಯ ದೃಷ್ಟಿಯಿಂದ. ಬೇರೆ ಯಾವುದೇ ದೇಶಕ್ಕೆ ಹೋದರೂ ಅಲ್ಲಿ ಸಮಸ್ಯೆ ಗ್ಯಾರಂಟಿ ಎಂಬಂತಹ ಪರಿಸ್ಥಿತಿ ಇತ್ತು. ಈ ನಡುವೆ ಮುಸ್ಲಿಂ ದೇಶಗಳಲ್ಲೂ ಪರಿಸ್ಥಿತಿ ಸರಿಯಿಲ್ಲ. ಹೀಗಾಗಿಯೇ ಶೇಖ್ ಹಸೀನಾ ಅವರು ಬಾಂಗ್ಲಾ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ತಕ್ಷಣ ಭಾರತಕ್ಕೆ ಓಡಿ ಬಂದರು. ಸಂಪೂರ್ಣ ರಕ್ಷಣೆ ನೀಡಿದ ಭಾರತ. ರಷ್ಯಾ ಮತ್ತು ಉಕ್ರೇನ್, ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್, ಹೀಗೆ ಜಾಗತಿಕವಾಗಿ ಹಲವು ಯುದ್ಧ ಆರಂಭವಾಗಿವೆ. ಇದೇ ಸಮಯದಲ್ಲಿ ಬಾಂಗ್ಲಾದೇಶ ಆಂತರಿಕ ಯುದ್ಧಕ್ಕೆ ನಲುಗಿ ಹೋಗಿದೆ. ಭಾರತ ಮಾತ್ರ ತನ್ನ ನೆರೆಯ ದೇಶದ ಪ್ರಧಾನಿಯನ್ನ ರಕ್ಷಣೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಭಾರತ ಜಾಗತಿಕವಾಗೂ ತನ್ನ ಶಕ್ತಿ ತೋರಿಸಿದೆ. ಅಲ್ಲದೆ ಪ್ರಜಾಪ್ರಭುತ್ವ ಉಳಿವಿಗೆ ಭಾರತ ಬದ್ಧ ಎಂಬ ಸಂದೇಶ ಭಾರತದಿಂದ ಸಾರಿದಂತೆ ಆಗಿದೆ. ಮುಂದೆ ಕೂಡ ಶೇಖ್ ಹಸೀನಾ ಅವರಿಗೆ ಇದೇ ರೀತಿ ಬೆಂಬಲ ಮತ್ತು ರಕ್ಷಣೆ ಇರುತ್ತೆ. ಭಾರತದಿಂದ ಅವರನ್ನು ನೇರವಾಗಿ ಲಂಡನ್ಗೆ ಕಳಿಸುವ ಸಾಧ್ಯತೆ ದಟ್ಟವಾಗಿದೆ. ಈಗಾಗಲೇ ಶೇಖ್ ಹಸೀನಾ ಅವರು ಬ್ರಿಟನ್ ಪೌರತ್ವ ಪಡೆಯುವ ಪ್ರಯತ್ನ ಆರಂಭಿಸಿದ್ದಾರೆ.